ವೀಕ್ಷಕರೇ, ನೀವು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಹೂವು, ಹಣ್ಣು ಅಥವಾ ನಾಣ್ಯಗಳನ್ನು ಕಾಣಿಕೆ ರೂಪದಲ್ಲಿ ಅರ್ಪಿಸುವುದನ್ನು ನೋಡುತ್ತೀರಿ. ಆದರೆ ಇಲ್ಲೊಂದು ವಿಶೇಷವಾದ ದೇಗುಲವಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆ ಸಮೀಪದಲ್ಲಿರುವ ಈ ದೇಗುಲಕ್ಕೆ ಹೋದರೆ ಒಂದು ಅಚ್ಚರಿಯ ಲೋಕವೇ ತೆರೆದುಕೊಳ್ಳುತ್ತದೆ. ಇದುವೇ ಸೂರ್ಯ ಶ್ರೀ ಸದಾಶಿವರುದ್ರ ದೇವಸ್ಥಾನ. ಮಣ್ಣಿನ ಹರಕೆ ನೀಡುವ ಒಂದು ವಿಶೇಷವಾದ ಸಂಪ್ರದಾಯದಿಂದ ಭಕ್ತಾದಿಗಳ ಗಮನ ಸೆಳೆದ ಪುಣ್ಯಕ್ಷೇತ್ರ. ಉಜಿರೆಯಿಂದ ಕೇವಲ 4 ಕಿಲೋಮೀಟರ್ ದೂರದ ನಡಗ್ರಾಮದಲ್ಲಿರುವ ಈ ದೇವಸ್ಥಾನವು ಶತಮಾನಗಳಷ್ಟು ಇತಿಹಾಸವನ್ನು ಹೊಂದಿದೆ. ಇತಿಹಾಸದ ಶಾಸನಗಳ ಪ್ರಕಾರ 13ನೇ ಶತಮಾನದಷ್ಟು ಹಳೆಯ ದೇವಾಲಯ ಎಂದು ಹೇಳಲಾಗಿದೆ. ಒಂದು ದಂತಕಥೆಯ ಪ್ರಕಾರ ಜಾನುವಾರುಗಳಿಗೆ ಸೊಪ್ಪು ತರಲು ಹೋದಾಗ ಒಂದು ಲಿಂಗಕ್ಕೆ ತಾಗಿ ರಕ್ತ ಚಿಮ್ಮಿದ ಪರಿಣಾಮ ಅಲ್ಲಿದ್ದವರು ಆ ಶಿಲೆಯನ್ನು ಕಂಡು ಓ ಸೂರ್ಯ ಎಂದು ಕೂಗಿದ್ದರಿಂದ ಈ ಪ್ರದೇಶಕ್ಕೆ ಸೂರ್ಯ ಎಂಬ ಹೆಸರು ಬಂದಿತು. ಒಂದು ಧರ್ಮಸ್ಥಳ ಸುಬ್ರಹ್ಮಣ್ಯ ಬರ್ಪಿನಂಚಿನ ಸೂರ್ಯನಾರಾಯಣ ದೇವಸ್ಥಾನ ಬಾರಿ ಪುದಾರ್ಪೋಯಿನಂಚಿನ ದೇವಸ್ಥಾನ ಅಂಚಾದ ಮೂಲು ಇಂಚಿನ ಬತ್ತಿನ ಭಕ್ತಾದಿನಗಳು ಧರ್ಮಸ್ಥಳ ಸುಬ್ರಹ್ಮಣ್ಯ ಬತ್ತಿನ ಭಕ್ತಾದಿನಗಳು ಇಡೇ ಬರ್ತದೆ. ಮುಲ್ಪ ದೇವರನ್ನ ಈಶ್ವರ ದರ್ಶನ ಮಲ್ತಂದು ಮುಲ್ಪದ ಬಾರಿ ಕಲಾಕಾರ್ಣಿಕದ ದೇವಸ್ಥಾನ ಒಕ್ಕ ಮುಲ್ಪ ನಮ್ಮ ಎಣ್ಣಿನಂಚಿನ ಇಷ್ಟ ಅರ್ಥಲ್ಲ ಪೂರ ಐ ಒಕ್ಕ ಬರ್ತದೆ. ಮೂಲ ಪರಕೆ ಸಂದಾದ ದೇವರಿಗೆ ನಮ್ಮ ಪೂಜೆ ಮಲ್ಪೊಲಿ. ಆದರೆ ಸೂರ್ಯ ಪ್ರದೇಶವನ್ನು ವಿಶೇಷವಾಗಿಸಿದ್ದು ಅದರ ವಿಶಿಷ್ಟ ಮಣ್ಣಿನ ಹರಕೆ ಸಂಪ್ರದಾಯ. ಇಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗಾಗಿ ಬೇಡಿಕೊಂಡು ಅದು ನೆರವೇರಿದ ನಂತರ ಮಣ್ಣಿನಿಂದ ಮಾಡಿದ ಆಕೃತಿಯನ್ನು ಹರಕೆ ರೂಪದಲ್ಲಿ ಅರ್ಪಿಸುತ್ತಾರೆ. ಮಕ್ಕಳಿಲ್ಲದವರು ಮಕ್ಕಳ ಪ್ರತಿಮೆ ಅಥವಾ ತೊಟ್ಟಿಲು, ಹೊಸ ಮನೆ ಕನಸಿದ್ದರೆ ಮನೆಯ ಮಾದರಿ ಅಥವಾ ವಾಹನಗಳ ಆಸೆ ಇದ್ದವರು ಕಾರು, ಬೈಕುಗಳ ಮಣ್ಣಿನ ಮಾದರಿಗಳು ಇಲ್ಲಿ ಕಾಣಸಿಗುತ್ತದೆ. ಯುವಕ ಯುವತಿಯರು ಉತ್ತಮ ಜೀವನ ಸಂಗಾತಿಗಾಗಿ ವಧುವರರ ಸಣ್ಣ ಶಿಲ್ಪಗಳನ್ನು, ಉದ್ಯೋಗಕ್ಕಾಗಿ ಮೇಜು ಕುರ್ಚಿಗಳಂತಹ ಆಕೃತಿಗಳನ್ನು ಹರಕೆ ಬನಕ್ಕೆ ತಂದು ಇಡುತ್ತಾರೆ. ಸೋಮವಾರದಂದು ತೆಂಗಿನಕಾಯಿ ಮತ್ತು ಒಂದು ಹಿಡಿ ಅಕ್ಕಿಯೊಂದಿಗೆ ಬಂದು ಭಕ್ತರು ತಮ್ಮ ಹರಕೆಗಳನ್ನು ಪೂರೈಸುತ್ತಾರೆ. ದೇವಸ್ಥಾನದ ಸಮೀಪವಿರುವ ಹರಕೆ ಬನ ಎಂಬ ವಿಶೇಷ ಜಾಗದಲ್ಲಿ ಈ ಸಾವಿರಾರು ಮಣ್ಣಿನ ವಿಗ್ರಹಗಳನ್ನು ಮತ್ತು ರಚನೆಗಳನ್ನು ಸಂಗ್ರಹ ಮಾಡಲಾಗುತ್ತದೆ. ಇದು ಕೇವಲ ಮಣ್ಣಿನ ಮೂರ್ತಿಗಳ ರಾಶಿಯಲ್ಲ, ಇದುವೇ ಭಕ್ತರ ನಂಬಿಕೆ, ಆಸೆ, ಆಕಾಂಕ್ಷೆಗಳನ್ನು ಪೂರೈಸಿದ ದೇವರಿಗೆ ಸಂದ ಕೃತಜ್ಞತೆಯ ರೂಪವಾಗಿದೆ. ಇವತ್ತು ನಾವು ಮೈಸೂರಿಂದ ಇಲ್ಲಿಗೆ ಬಂದಿರೋದು. ಇಲ್ಲಿರೋದು ಪರಿಸರ ಎಲ್ಲ ತುಂಬ ಚೆನ್ನಾಗಿದೆ. ಯಾರೋ ನಮ್ಮ ಹಸ್ಬೆಂಡ್ ಫ್ರೆಂಡ್ ಹೇಳಿದ್ದು ಇಲ್ಲಿಗೆ ಹೋಗಿ ಇನ್ವೈಟ್ ಮಾಡಿ ಅಂತ. ಸೊ ನಾವು ಧರ್ಮಸ್ಥಳಕ್ಕೆ ಬಂದಿದ್ವಿ. ಹಾಗೆ ಇಲ್ಲಿ ಸೂರ್ಯ ದೇವಸ್ಥಾನ ಇದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದು ನೋಡಿದ್ದಕ್ಕೆ ಪರಿಸರ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಸ್ಟ್ರೈನ್ ಆಗಿರೋರು ಬಂದು ಇಲ್ಲಿ ತುಂಬ ಆರಾಮಾಗಿ ಸ್ಟೇ ಮಾಡ್ಬೋದು. ಮತ್ತು ನೀರೆಲ್ಲ ನೋಡೋಕ್ಕೆ ಚೆನ್ನಾಗಿದೆ. ಮತ್ತು ಹರಕೆಗಳು ಹೇಗೆ, ಮತ್ತು ಏನಾದರೂ ಪ್ರಾಬ್ಲಮ್ಸ್ ಬಾಡಿಲಿ ಏನಾದರೂ ಇದ್ದರೆ ಈ ಥರ ಈ ಹರಕೆ ಅಂತ ಎಲ್ಲ ಮೆನ್ಷನ್ ಮಾಡಿ ನೀಟಾಗಿ ಬೋರ್ಡ್ ಎಲ್ಲ ಹಾಕಿದ್ದಾರೆ. ಮತ್ತೆ ಮಾತಾಡೋದಾಗ್ಲಿ ಎಲ್ಲ ಕಸ್ಟಮರ್ಸ್ನ ಇಲ್ಲ ಭಕ್ತಾದಿಗಳನ್ನೆಲ್ಲ ಮಾತಾಡೋದು ರೀತಿ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಈ ಆಧುನಿಕ ಯುಗದಲ್ಲೂ ಸೂರ್ಯ ಶ್ರೀ ಸದಾಶಿವರುದ್ರ ದೇವಾಲಯದ ಈ ವಿಶೇಷ ಸಂಪ್ರದಾಯವು ಭಾರತೀಯ ಸಂಸ್ಕೃತಿಯಲ್ಲಿ ಕಾಣಸಿಗುವ ನಂಬಿಕೆ, ಆಚರಣೆ, ಸಂಸ್ಕೃತಿ, ಸಂಪ್ರದಾಯಗಳಿಗೆ ಇರುವ ಸಂಬಂಧವನ್ನು ಕನ್ನಡಿಯಂತೆ ಪ್ರತಿಬಿಂಬಿಸುತ್ತದೆ. ಒಮ್ಮೆ ಈ ಮಣ್ಣಿನ ಹರಕೆಯ ಪುಣ್ಯಕ್ಷೇತ್ರಕ್ಕೆ ನೀವು ಭೇಟಿ ನೀಡಿ ಈ ವಿಶೇಷ ಸಂಪ್ರದಾಯವನ್ನು ಕಣ್ತುಂಬಿಕೊಳ್ಳುವ ಅನುಭವ ನಿಜಕ್ಕೂ ಅದ್ಭುತ.